ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾಗಿರುವಂಥವರು, ಅದರಲ್ಲಿ ಮೊದಲನೇ ಆರೋಪಿ ಪವಿತ್ರ ಗೌಡಗೆ ಸೆಷನ್ಸ್ ಕೋರ್ಟ್ ಏನು ಹೇಳಿತ್ತು, ವಾರಕ್ಕೊಂದ್ಸಲ ಮನೆ ಊಟ ಕೊಡಬಹುದು ಅಂತ ಹೇಳಿತ್ತು. ಆದರೆ ಅದಕ್ಕೆ ಪ್ರಶ್ನೆಯನ್ನು ಮಾಡಿ ಕಾರಾಗೃಹ ಇಲಾಖೆ ಹೋಗಿತ್ತು ಹೈಕೋರ್ಟ್ಗೆ. ಹೈಕೋರ್ಟ್ ಅದಕ್ಕೆಲ್ಲ ತಡೆಯನ್ನು ಒಡ್ಡಿದೆ. ನೋ ನೋ ಚಾನ್ಸೇ ಇಲ್ಲ, ನೀವು ಶುರು ಮಾಡಿದರೆ ಎಲ್ಲರೂ ಕೂಡ ಕೇಳಕ್ಕೆ ಶುರು ಮಾಡ್ತಾರೆ, ಹಾಗಾಗಿ ನಾವು ಕೊಡೋದಿಲ್ಲ ಅಂತೇಳಿ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ. ಮನೆ ಊಟ ಇಲ್ಲ ನೋಡಿ. ಪವಿತ್ರ ಗೌಡ ಮನೆ ಊಟಕ್ಕಿಲ್ಲ ಅವಕಾಶ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆ. ಜೈಲೂಟ ಬೇಡ, ಮನೆಯೂಟ ಬೇಕೆಂದು ಮನವಿ ಮಾಡಿದ್ದ ಕೊಲೆ ಆರೋಪಿ ಪವಿತ್ರ ಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ಕಳೆದ 4 ತಿಂಗಳಿನಿಂದ ಜೈಲಿನ ಊಟ ತಿಂತಾ ಇದ್ದೀನಿ. ಜೈಲೂಟದಿಂದ ದಿನೇ ದಿನೇ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಮೈ ಮೇಲೆ ರ್ಯಾಷಸ್ ಆಗ್ತಾ ಇದೆ. ಹೀಗಾಗಿ ಮನೆ ಊಟಕ್ಕೆ ಕೋರ್ಟ್ಗೆ ಅರ್ಜಿ ಹಾಕಿ ಊಟವನ್ನು ಗಿಟ್ಟಿಸಿಕೊಂಡಿದ್ರು. ಆದ್ರೆ ಮನೆ ಊಟ ನೀಡೋದಕ್ಕೆ ಕಾರಾಗೃಹ ಇಲಾಖೆ ಬಿಲ್ಕುಲ್ ಒಪ್ಪಲೇ ಇಲ್ಲ. ಒಬ್ಬರಿಗೆ ಊಟ ನೀಡಿದ್ರೆ ಎಲ್ಲರೂ ಇದೇ ಆದೇಶ ನೀಡಿ ಊಟ ಪಡೆಯುತ್ತಾರೆ. ಆಗ ಊಟವನ್ನ ಕೊಡೋದೇ ದೊಡ್ಡ ಕೆಲಸ ಆಗಿ ಹೋಗುತ್ತೆ. ಆ ರೀತಿ ಊಟ ನೀಡಿದ್ರೆ ಜೈಲಿನ ಊಟ ಕಳಪೆ ಅಂತ ನಾವೇ ಒಪ್ಪಿಕೊಂಡಂತೆ ಆಗುತ್ತೆ. ಹಾಗಾಗಿ ಊಟ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಕೋರ್ಟ್ ವಾರಕ್ಕೊಮ್ಮೆ ಊಟ ನೀಡಿ ಅಂದಿತ್ತು. ಅದಕ್ಕೂ ಒಪ್ಪದ ಕಾರಾಗೃಹ ಇಲಾಖೆ ಹೈಕೋರ್ಟ್ ಮೊರೆ ಹೋಗಿತ್ತು. ಕಾನೂನು ಎಲ್ಲರಿಗೂ ಒಂದೇ. ಸುಪ್ರೀಂ ಕೋರ್ಟ್ ಹೇಳಿದೆ, ಅಧಿಕಾರಿಗಳ ತಲೆದಂಡ ಆಗುತ್ತೆ. ಹೈಕೋರ್ಟ್ ಅಲ್ಲಿ ತಮ್ಮ ವಾದ ಇಟ್ಟ ಎಸ್ಪಿಪಿ ಜಗದೀಶ್, ಜೈಲಿನ ಊಟ ಪ್ರಮಾಣೀಕರಿಸಲಾಗಿದೆ, ಕಳಪೆ ಆಹಾರ ಅಲ್ಲ ಎಂದು. ಎಫ್ಎಸ್ಎಸ್ಎಐ ಈಗಾಗಲೇ 4 ಸ್ಟಾರ್ ನೀಡಿದೆ. ಇದುವರೆಗೂ ಯಾವೊಬ್ಬ ಆರೋಪಿಯೂ ಊಟದ ಬಗ್ಗೆ ದೂರಿಲ್ಲ ಎಂದು ಹೇಳಿದ್ರು. ವಾದ ಆಲಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ, ಕಾನೂನು ಎಲ್ಲರಿಗೂ ಕೂಡ ಒಂದೇ, ಯಾವುದೇ ವಿಶೇಷ ಸವಲತ್ತನ್ನ ನೀಡುವ ಹಾಗಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಈಗ ವಿಶೇಷ ಸವಲತ್ತು ನೀಡಿದ್ರೆ ಅಧಿಕಾರಿಗಳ ತಲೆದಂಡ ಆಗುತ್ತೆ. ಹೀಗಾಗಿ ಸೆಷನ್ಸ್ ಕೋರ್ಟ್ ನೀಡಿರೋ ಆದೇಶಕ್ಕೆ ಬ್ರೇಕ್ ಹಾಕಿದೆ. ಅಲ್ಲದೆ ಯಾವೊಬ್ಬ ಆರೋಪಿಗೂ ಮನೆ ಊಟ ನೀಡದಂತೆ ಸೂಚಿಸಿದೆ. ಒಟ್ನಲ್ಲಿ ಕಳೆದ 4 ತಿಂಗಳಿನಿಂದ ಹಾಸಿಗೆ, ದಿಂಬು, ಮನೆಯೂಟ, ಬ್ಲಾಂಕೆಟ್ ಅಂದುಕೊಂಡೇ ಕಾಲ ದೂಡಿದ್ದ ಪವಿತ್ರ ಗೌಡ ಅಂಡ್ ಗ್ಯಾಂಗ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.